ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಟ್ರಿಪ್ ಮುಗಿಸಿ ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಾಯಿದೆ. ಅವಾಗಿಂದ ಜಿ ಟಿ ಆನೇ ಮಾಡಿರಲಿಲ್ಲ. ಯೂಶ್ವಲಿ ಲಾಂಗ್ ಟೂರ್ಸ್ ಮಾಡಾದ್ಮೇಲೆ ಗಾಡಿಗೆ ಸರ್ವಿಸ್ ಕೊಡೋದು ಒಳ್ಳೆಯದು. ಅದಕ್ಕೆ ಇವತ್ತು ನಾವು ಜಿ ಟಿನ ಒಂದು ಜನರಲ್ ಸರ್ವಿಸಿಗೆ ತೊಗೊಂಡು ಹೋಗ್ತಾಯಿದ್ದೀವಿ. ಶೋರೂಮ್ಗೆ ಹೋಗ್ತಾಯಿಲ್ಲ, ಬೇರೆ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಅಲ್ಲಿಗೆ ಹೋಗಿ ಗಾಡೀಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಮಾಡಿಸ್ಕೊಂಡು ಹಂಗೆ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಬರೋಣ. ಸೊ ನಮ್ಮ ಗಾಡಿ ಸರ್ವಿಸಿಗೆ ಬಿಟ್ಟಾಗಿದೆ. ಅವರು ಇವತ್ತಾಗಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಏನೇನು ಮಾಡಿಸ್ಬೇಕು ಅಂತ ಹೇಳಿದ್ದೀನಿ ಆಗಲೇ. ನಾಳೆ ವೀಡಿಯೋ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ 10 ಗಂಟೆಗೆ ಬರಬೇಕು ಗ್ಯಾರೇಜ್ ಹತ್ರ. ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಗ್ಯಾರೇಜ್ ಹತ್ರ ಬಂದು ವೀಡಿಯೋ ಮಾಡಬೇಕಾದ್ರೆ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಹಂಗೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅವರು. ಬರೀ ಆಯಿಲ್ ಮಾತ್ರ ಚೇಂಜ್ ಮಾಡಿಸ್ತಾರೆ, ಜನರಲ್ ಸರ್ವಿಸ್ ಅಲ್ಲ. ಇನ್ನೊಂದು 2-3 ಐಟಮ್ ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ನೋಡೋಣ ಏನೇನು ಹಾಕ್ಸಿದಾರೆಲ್ಲ ನಿಮ್ಗೆ ತೋರಿಸ್ತೀನಿ. ಸೇಮ್ ವಿಡಿಯೋ ಆದರೆ ಡಿಫ್ರೆಂಟ್ ಡೇ. ಇವತ್ತು 10 ಗಂಟೆಗೆ ಫೋನ್ ಮಾಡಿದರು, ನಿಮ್ಮ ಗಾಡಿ ಇದು ಮಾಡ್ತಾಯಿದ್ದೀವಿ ಅಂತ. 10 ಗಂಟೆಗೆ ಹೋಗಬೇಕಿತ್ತು. 10-11 ಆಗಿದೆ ಟೈಮ್. ಇಲ್ಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇವತ್ತು ಈ ಹಾಯಬುಸ ತೊಗೊಂಡೋಗ್ತಾಯಿದ್ದೀವಿ ನಾವು. ಹಾಯಬುಸ ತೊಗೊಂಡು ನೆನ್ನೆ ಜಿ ಟಿ ತೊಗೊಂಡೋಗ್ಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ನನ್ನ ಫೋನಲ್ಲಿ ಅಲ್ಟ್ರಾ ವೈಡ್ ಹಾಕೋದು ಮರ್ತೋಗ್ಬಿಟ್ಟೆ. ಅದಕ್ಕೆ ಆ ವೀಡಿಯೋ ಚೆನ್ನಾಗೇ ಬರಲಿಲ್ಲ. ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಈ ಥರ ಬಂದಿದ್ದಕ್ಕೆ ಆ ವಿಡಿಯೋ ಹಾಕಕ್ಕೆ ಹೋಗಿಲ್ಲ ನಾನು. ಅದಕ್ಕೆ ಇವಾಗ iQube ಹೋಗೋದು ವೀಡಿಯೋ ಮಾಡ್ತೀನಿ. ಅಲ್ಲಿಗೆ ಹೋದ್ಮೇಲೆ ಏನೇನು ಕೆಲಸ ಆಗ್ತಾಯಿದೆ ಏನಾಗ್ತಾಯಿದೆ ತೋರಿಸ್ತೀನಿ. ಅಮೌಂಟ್ ವಿಜಯನಗರ ರೀಚ್ ಆಗಿದ್ದೀವಿ ಆಗಲೇ. ಬ್ರದರ್ ಆಗಲೇ ಆಯಿಲ್ ಚೇಂಜ್ ಮಾಡಿಟ್ಟಿದ್ದಾರೆ. ಆಯಿಲ್ ಚೇಂಜ್ ಮಾಡಿಲ್ಲಲ್ಲ ಬ್ರೋ, ಇನ್ನು ಹಾಕ್ಬೇಕಲ್ವಾ? ಫಿಟ್ಟಿಂಗ್ಸ್ ಎಲ್ಲ ಲಾಸ್ಟಲ್ಲಿ ಮಾಡ್ತಿರೋದು. ಇದು ಕ್ರ್ಯಾಶ್ ಗಾರ್ಡು ಅವೆಲ್ಲ. ಕ್ರ್ಯಾಶ್ ಗಾರ್ಡ್ ಅಂತೀನಿ, ಸಂಪು ಗಾರ್ಡು ಮತ್ತು ರೇಡಿಯೇಟರ್ ಗಾರ್ಡು. ನಮಗೆ ಒರಿಜಿನಲ್ ರಾಯಲ್ ಎನ್ಫೀಲ್ಡ್ ಆಯಿಲಿಂದ ಗಾಡೀಲಿ ತುಂಬ ಹೀಟಿಂಗ್ ಇಶ್ಯೂಸ್ ಬರ್ತಾಯಿತ್ತು ಅಂತ ಇದು ಮೋಟಲ್ದು ಇವಾಗ 10W50 ಹಾಕಿಸ್ತಾ ಇದ್ದೀವಿ. ಪೂರ್ತಿ 3 ಲೀಟ್ರ್ ಹಾಕ್ತಾರೆ. ಗಾಡಿ ಒಂಚೂರು ಅಪ್ಪಲ್ಲಿ ಹಿಂಗೆ ನಿಲ್ಸಿದೆ. ಯಾರೋ ಗಾಡಿ ತೆಗಿಬೇಕಾದ್ರೆ ಹಿಂಗೆ ಉಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದು. ಬ್ರೋ ಇದ್ರದ್ದು ಬ್ಯಾಕ್ ಸೈಡ್ದು ವೀಲ್ ಅಲೈನ್ಮೆಂಟ್ 100% ಬಂದಿಲ್ಲ ಅಂತ ಹೇಳಿದ್ರು ಅವರು ಲಾಸ್ಟ್ ಟೈಮ್ ಸರ್ವಿಸ್ ಸೆಂಟ್ರಿಗೆ ಮಾಡಿಸಿದಾಗ. ಅದು ಏನಾದರೂ ಮಾಡೋಕ್ಕಾಗುತ್ತಾ ಇವಾಗ? ಇಲ್ಲ ಒಂದೇ ಸರಿ ಅಲೈನ್ಮೆಂಟ್ ಮಾಡಿಸ್ಕೊಬೋದು, ಇಲ್ಲ ಅಂದರೆ ನೀವು ಮಾಡಿ ಹಾಕ್ಸ್ಕೊಳ್ಳೋದು.
ಅಲ್ಲಿ ಪ್ಯಾರಾಮೌಂಟಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ನನಗೊಂದು ಚಿಕ್ಕ ಕೆಲಸ ಇದೆ, ಅದಕ್ಕೆ ನಾನು ಇವನ್ನ ಬಿಟ್ಬಿಟ್ಟು ಮನೆಗೆ ಬಿಟ್ಟು ಇದು ಪಾರ್ಸಲ್ ಬೇರೆ ಒಂದು ಬಂದಿದೆ. ಈ ಪಾರ್ಸಲ್ನ ಮನೇಲಿ ಇಟ್ಬಿಟ್ಟು ಆಮೇಲೆ ಒಂದು 2:30 ಹಂಗೆ ಬರ್ತೀನಿ ವಾಪಸ್. ಆವಾಗ ಏನಾಗಿದೆ ಕೆಲಸ, ಎಷ್ಟಾಗಿದೆ ಬಿಲ್ಲು ಎಲ್ಲ ತೋರಿಸ್ತೀನಿ. ಈಗ ಜಸ್ಟ್ ಪ್ಯಾರಾಮೌಂಟಿಂದ ಕಾಲ್ ಬಂದಿದೆ, ಗಾಡಿ ರೆಡಿಯಾಗಿದೆ ಅಂತ. ಬನ್ನಿ ಹೋಗಿ ಗಾಡಿ ತೊಗೊಬಂದು ಏನು ಖರ್ಚಾಗಿದೆ, ಏನೇನು ಚೇಂಜ್ ಮಾಡಿದ್ದಾರೆ ಅಂತೆಲ್ಲ ಬಿಲ್ ಜೊತೆಗೆ ತೋರಿಸ್ತೀನಿ. GT ಸರ್ವಿಸ್ ಆಗಿ ಮನೆಗೆ ಬಂದಾಯಿತು. ನಾವು ಫಸ್ಟು ಇಲ್ಲಿ ಏನೇನು ಹೊಸದಾಗಿ ಹಾಕ್ಸಿದ್ದೀನಿ ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಆಮೇಲೆ ಒಳಗೆ ಹೋಗಿ ಬಿಲ್ಲು ಎಷ್ಟಾಗಿದೆ ಅಂತ ನೋಡೋಣ. ಫಸ್ಟು ಇದರಲ್ಲಿ ಇವಾಗ ಸ್ಟಾಕ್ ಇಂಜಿನ್ ಆಯಿಲ್ ಇಲ್ಲದೆ ಮೋಟುಲ್ದು 10W50 ಹಾಕ್ಸಿದ್ದೀನಿ. ಅದು ಬಿಟ್ಟರೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂದರೆ ಇದೊಂದು ಮೋಟೋ ಟಾರ್ಕ್ದು ರೇಡಿಯೇಟ್ರ್ ಗ್ರಿಲ್ಲು, ತುಂಬ ಬಿಸಿ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಇದು ರಾಯಲ್ ಎನ್ಫೀಲ್ಡು ಒರಿಜಿನಲ್ ಸಂಪ್ ಕಾರ್ಡು. ಇಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಗಾಡೀಲಿ. ಇವಾಗ ಬನ್ನಿ ಬಿಲ್ ಎಷ್ಟಾಗಿದೆ ನೋಡೋಣ. ನಮ್ಮದು ಟೋಟಲ್ ಬಿಲ್ಲು 10,136 ಆಗಿದೆ. ಅದರಲ್ಲಿ ಮೋಟಲ್ದು 2 ಬಾಟ್ಲ್ ಆಯಿಲು, ಒಂದು ಆಯಿಲ್ ಫಿಲ್ಟರು, ಮತ್ತು ಕ್ಯಾಲಿಪರ್ ಆಯಿಲು, ಏರ್ ಫಿಲ್ಟರು, ಕ್ಲಚ್ ಕೇಬಲ್ ಇದೇನೋ ಹಾಕಿದೆ, ಗೊತ್ತಿಲ್ಲ ಅದೇನಂತ, ಸಂಪ್ ಗಾರ್ಡು ಮತ್ತು ರೇಡಿಯೇಟ್ರ್ ಗಾರ್ಡೇನೆ ಎಕ್ಸ್ಪೆನ್ಸಿವ್ ಆಗಿದೆ ನನಗೆ. ಸಂಪ್ ಗಾರ್ಡು ರೇಡಿಯೇಟರ್ಸ್ ಗಾರ್ಡ್ ಸೇರಿಸೇ ಆಲ್ಮೋಸ್ಟ್ 5,000 ಆಗ್ತಾಯಿದೆ. ಅದು ಬಿಟ್ಟರೆ ಬರೀ ಜನರಲ್ ಸರ್ವಿಸ್ ಅಂದರೆ ನಮ್ಗೆ ಇಷ್ಟೊಂದು ಕಾಸ್ಟ್ ಆಗ್ತಾ ಇರಲಿಲ್ಲ. ಬರೀ ಸರ್ವಿಸ್ ಮಾಡಿಸ್ಕೊಂಡಿದ್ದರೆ 5,000 ಇಲ್ಲ 5,500 ಮುಗ್ದೋಗ್ತಿತ್ತು. ಆದರೆ ಒಂದು ನೆಸೆಸರಿ ಸರ್ವಿಸ್ ಇದು. ಇವಾಗ ನೆಕ್ಸ್ಟ್ ಸರ್ವಿಸು ಆಫ್ಟರ್ 5,000 ಕಿಲೋಮೀಟರ್ ಅಂತ ಹೇಳ್ತಾರೆ. ನೋಡೋಣ 5,000 ಕಿಲೋಮೀಟರ್ ಯಾವಾಗ ಓಡಿಸ್ತೀವೋ ಏನೋ ಗೊತ್ತಿಲ್ಲ. ಆಗಿದ ತಕ್ಷಣ ನೋಡೋಣ. ಅದಾದಮೇಲೆ GTಲಿ ಎಷ್ಟೊಂದು ಪ್ರಾಕ್ಟಿಕಲ್ಲು ಮತ್ತು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಇದ್ದೀನಿ ಇವಾಗ. ಫ್ಯೂಚರಲ್ಲಿ ಅದೂ ವಿಡಿಯೋ ಬೇಗ ಬರುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರೋದು ದಚ್ಚು ಲೈಫ್ ಸ್ಟೈಲ್. ಬಾಯ್.